ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಆದರ್ಶಾನ್ ಜನಮಾಂಗಲ್ಯಂ ದೂರಾದ್ಯಾಲಂಬನಾನಿ ಚ ಸ್ವತಃ ಧರ್ಮೇಣ ವೃತ್ಯರ್ಥಂಚ ಧನಾರ್ಜನಂ. ಇಲ್ಲಿ ತನಕ ಆಗಿದ್ಯಾ? ಹಿಂದಿದ್ದು ನೋಡ್ಬೇಕು. ಆದರ್ಶಾನ್ ಜನಮಾಂಗಲ್ಯಂ ಆದರ್ಶಾಂಜನ ಮಾಂಗಲ್ಯ ದೂರ್ವಾದ್ಯಾಲಂಬನಾನಿ ಚ. ಹಿಂದಿನ ಸಾಲ ಏನಿದೆ? ಸ್ವಾಚಾಂತಸ್ತು ತತಃ ಕುರ್ಯಾತ್ ಪುಮಾನ್ ಕೇಶ ಪ್ರಸಾದನಂ. ಇದೆಲ್ಲ ಆಯ್ತಾ? ಅಂದ್ರೆ ಈ ಸ್ನಾನ ಆದ್ಮೇಲೆ ಸ್ವಾನಿ ಮೂರ್ಧಾನಂಚ ಸಮಾನಭೇ ಶೀರ್ಷಣ್ಯಾನಿ. ಶೀರ್ಷಣ್ಯ ಅಂದ್ರೆ ತಲೆ. ಶೀರ್ಷಣ್ಯಾನಿ ತತಸ್ವಾನಿ ಮೂರ್ಧಾನಂ ಚ ಸಮಾನಭೇ ಬಾಹು ನಾಭಿಂ ಚತೋಯೇನ ಹೃದಯಂಚಾಪಿ ಸಂಸ್ಪೃಶೇತ್. ನೀರಿನಿಂದ ತೋಳನ್ನ, ನಾಭಿಯನ್ನ ಮತ್ತು ಎದೆಯನ್ನ ಮುಟ್ಟಿಕೊಳ್ಬೇಕು. ಆಚಮನ ಸ್ವಾಚಾಂತಸ್ತು ತತಃ ಕುರ್ಯಾತ್ ಪುಮಾನ್ ಕೇಶ ಪ್ರಸಾದನ. ಆಮೇಲೆ ತಲೆ ಕೂದಲು ಜುಟ್ಟನ್ನ ಸರಿ ಕಟ್ಟಿಕೊಳ್ಬೇಕು. ಒದ್ದೆ ಇರಬಾರ್ದು, ಅದನ್ನ ಒದ್ದೆ ಆಗದಂತೆ ನೋಡ್ಕೊಳ್ಬೇಕು. ಅದ್ರ ಒದ್ದೆ ಇದ್ರು ಅದನ್ನು ಒರೆಸ್ಕೊಳ್ಬೇಕು ಅಂತ ತಾತ್ಪರ್ಯ. ಆದರ್ಶ ಅಂದ್ರೆ ಕನ್ನಡಿ. ಅಂಜನ ಅಂದ್ರೆ ಕಾಡಿಗೆ. ಮಾಂಗಲ್ಯ ಅಂತಂದ್ರೆ ಕುಂಕುಮ, ಅರಶಿನ, ಗಂಧ. ಅವರು ಯಾವುದನ್ನ ಮಂಗಲ ದ್ರವ್ಯ ಅಂತ ಭಾವಿಸ್ತಾರೋ ಅಂಥದ್ದನ್ನ. ದೂರ್ವಾದಿ ಗರಿಕೆಯಂತಹ ಗರಿಕೆ ಹೂವು ಒಟ್ಟಿಗೆ ಮಿಕ್ಸ್ ಮಾಡಿ ಕಟ್ಟಿ ಜುಟ್ಟಿಗಿಡುವಂಥದ್ದು. ಆಮೇಲೆ ತತ ಸ್ವವರ್ಣ ಧರ್ಮೇಣ, ಅವನ ಸ್ವಭಾವಕ್ಕೆ ಉಚಿತವಾದ ಕರ್ತವ್ಯವನ್ನ ಮಾಡುತ್ತಾ ವೃತ್ಯರ್ಥಂ, ವೃತ್ತಿಗಾಗಿ ಧನಾರ್ಜನ, ವೃತ್ಯರ್ಥಂಚ ಧನಾರ್ಜನ, ಸಂಪಾದಿಸುವ ದಾರಿಗಾಗಿ ವೃತ್ತಿಯನ್ನ ಬಳಸಿಕೊಳ್ಬೇಕು. ಕುರುವೀತ ಶ್ರದ್ಧಾ ಸಂಪನ್ನ. ಆದ್ರೆ ತಾನೇನು ವೃತ್ತಿ ಮಾಡ್ತಾ ಇದ್ದಾನೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಯಜೇಚ್ಛ ಪ್ರತಿದೀಪತೆ. ಅಷ್ಟೇ ಶ್ರದ್ಧೆಯಿಂದ ಭಗವಂತನಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತಾನು ಮಾಡಿದ ಕೆಲಸವನ್ನೇ ಯಾಗದ ರೂಪದಲ್ಲಿ ಸಮರ್ಪಿಸಬೇಕು. ಅಥವಾ ಯಾಗವನ್ನು ನಿತ್ಯದಲ್ಲಿ ಅಂದ್ರೆ ಉಪಾಸನಾದಿ ಕರ್ಮಗಳನ್ನ ಪ್ರತಿಯೊಬ್ಬರು ಮಾಡ್ಲಿಕ್ಕಿದೆ. ಅದರಿಂದಾಗಿ ಯಜೇತ್, ಭಗವಂತನನ್ನ ಅಗ್ನಿಯಲ್ಲಿ ಆರಾಧನೆ ಮಾಡಲೇಬೇಕು. ಈ ಮೂವರು ಕೂಡ ದ್ವಿಜರು. ಸೋಮ ಸಂಸ್ಥಾ, ಹವಿಸ್ ಸಂಸ್ಥಾ, ಪಾಕ ಸಂಸ್ಥಾಸ್ತು ಸಂಸ್ಥಿತಾ ಧನೇ ಯತೋ ಮನುಷ್ಯಾಣ ಯತೋತ್ಯಪೇತಾತೋ ಧನಾರ್ಜನೆ. ಇದರಲ್ಲಿ ಮತ್ತೆ ಸೋಮ ಸಂಸ್ಥಾ ಶ್ರೌತ ಯಾಗಗಳು, ಹವಿಸ್ ಸಂಸ್ಥಾ ಈ ನಮ್ಮ ನಿತ್ಯದ ಸಂಸ್ಕಾರಗಳಿಗೆ ಮಾಡುವಂತಹ ಷೋಡಶ ಸಂಸ್ಕಾರಗಳಿಗೆ ಮಾಡುವಂತಹ ಹೋಮ, ಪ್ರಾಯಶ್ಚಿತ್ತಾದಿಗಳನ್ನ. ಪಾಕ ಸಂಸ್ಥಾ, ಅಡಿಗೆ ಮಾಡುವಾಗ ಅಲ್ಲಿ ನಾವು ನಡುವ ವೈಶ್ವದೇವ ಉಪಾಸನ ಇತ್ಯಾದಿಗಳು, ಇದನ್ನ ಬಿಡದೆ ಮಾಡಬೇಕು. ಶ್ರೌತಯಾಗಗಳು, ಸ್ಮೃತ್ಯುಕ್ತ ಯಾಗಗಳು ಮತ್ತು ಊಟ ಅಂದ್ರೆ ಭೋಜನ ಯಜ್ಞ. ಅಗ್ನಿಹೋತ್ರ, ನಿತ್ಯಾಗ್ನಿಹೋತ್ರ ಏನಿದೆ ಅದನ್ನು ಮಾಡುವಾಗ್ಲೂ ಕೂಡ ಪಾಕ ಅಂದ್ರೆ ಬೇಯಿಸುವಾಗ ಮಾಡುವಂತಹ ಅಗ್ನಿಯ ಒಲೆಯಲ್ಲಿ ಮಾಡುವಂಥದ್ದೆಲ್ಲ ಪಾಕ ಸಂಸ್ಥಾತು ಸಂಸ್ಥಿತ. ಧನೇ ಯಥೋ ಮನುಷ್ಯಾಣಾಂ ಯಥೇತಾತೋ ಧನಾರ್ಜನೆ. ಪ್ರಯತ್ನ ಪೂರ್ವಕವಾಗಿ ಸಂಪತ್ತನ್ನ ಸರಿಯಾದ ದಾರಿಯಲ್ಲಿ ಯಥೇತ ಪ್ರಯತ್ನಿಸಬೇಕು. ಧನಾರ್ಜನೆ ಅತಃ ಯಥೇತ, ಪ್ರಾಮಾಣಿಕವಾದ ದಾರಿಯಲ್ಲಿ ಸಂಪತ್ತನ್ನ ಈ ಕರ್ಮಗಳಿಗೆ ಬಳಸಿ ಜೀವನಕ್ಕಾಗಿ ನಡೆಸಬೇಕು. ನದಿ ನದ ತಟಾಕೇಶು ದೇವಖಾತಾ ಜಲೇಶು ಚ ನಿತ್ಯ ಕ್ರಿಯಾರ್ಥಂ ಸ್ನಾಯಿತ ಗಿರಿ ಪ್ರಸ್ರವಣೇಶು ಚ. ನದಿಗಳು, ನದಗಳು, ತಟಾಕಗಳು, ದೇವತೆಗಳ ಉಪಾಸನೆಗಾಗಿ ಇಟ್ಟಂತಹ
ಸರೋವರಗಳು, ಈ ಜಲಗಳಲ್ಲಿ ನಿತ್ಯ ಕ್ರಿಯಾರ್ಥಂ ಜಪಾನುಷ್ಠಾನಕ್ಕೆ ಸಾಧ್ಯವಾದಷ್ಟು ಇಂಥ ಜಾಗಗಳನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಅಂದ್ರೆ ಬೇರೆ ಜಾಗದಲ್ಲಿ ಸ್ನಾನ ಮಾಡಬಾರದು ಅಂತ ತಾತ್ಪರ್ಯ. ಒಂದೋ ನದಿ, ಒಂದೋ ನದ ನದಿಗೂ ನಮ್ಗಿವತ್ತು ವ್ಯತ್ಯಾಸ ಗೊತ್ತಾಗಲ್ಲ. ಆದ್ರೆ ಗಂಡು ನೀರು ಹರಿಯುವ ಯಾವುದು ದೇವತೆ, ಅದರಲ್ಲಿ ಗಂಡು ದೇವತೆ ಇದ್ರೆ ಅದು ನದ, ಹೆಣ್ಣು ದೇವತೆ ಇದ್ರೆ ಅದು ನದಿ. ಅದಕ್ಕೆ ಬೇರೆ ಬೇರೆ, ಈಗ ಈ ಕುಮಾರಧಾರ, ಬ್ರಹ್ಮಪುತ್ರ ಇದೆಲ್ಲ ನದಗಳು. ಕಾವೇರಿ, ಕಪಿಲ, ಪ್ರಯಾಗ ಅದೇ ಜಾಸ್ತಿ, ನದಗಳು ಬಹಳ ಕಮ್ಮಿ. ಅದು ನದವನ್ನು ಕೂಡ ನೀರಿಗಾಗಿ ಅಂದ್ರೆ ನಿತ್ಯ ಕ್ರಿಯೆಗಾಗಿ ಆಶ್ರಯಿಸಬೇಕು. ತಟಾಕ ಯಾವುದು ಕೆರೆ, ದೇವಸ್ಥಾನದ ಸರೋವರ, ದೇವಖಾತ, ತೀರ್ಥ ಅಂತ ಕರೀತಾರೆ, ಝರಿ, ಇಂಥ ಜಲಗಳಲ್ಲಿಯೇ ನಿತ್ಯ ಕ್ರಿಯಾರ್ಥಂ ಜಪ, ಅನುಷ್ಠಾನ, ಪೂಜೆ, ಪಾರಾಯಣ ಇತ್ಯಾದಿಗಳು ನಡೆಸಲಿಕ್ಕೋಸ್ಕರ ಅಲ್ಲೇ ಸ್ನಾನ ಮಾಡಬೇಕು. ಇನ್ನು ಗಿರಿಪ್ರಸ್ರವಣೇಶು ಚ, ಗಿರಿಪ್ರಸ್ರವಣ ಅಂದ್ರೆ ಅದೇ ಈ ಝರಿ, ಏನಂತಾರೆ ತಡಸಲು ಅಂತ ಕರೀತಾರೆ ನಮ್ಮಲ್ಲಿ. ಗಿರಿಪ್ರಸ್ರವಣಗಳಲ್ಲಿ ಬೆಟ್ಟದಿಂದ ಇಳಿದು ಬರುವ ನೀರಿನ ಸೆಲೆಗಳಲ್ಲಿ ಸ್ನಾಯಿತ ಕೂಪೇ ಶುದ್ಧ ತಥೋಯೇನ ಸ್ನಾನಂ ಕುರುವೀತವಾ ಭುವಿ. ಅಥವಾ ಅದು ಸಿಗ್ಲಿಲ್ಲ, ಕೂಪ ಬಾವಿಯಲ್ಲಿ, ಉದ್ಧೃತ ತೋಯ ಅಂದ್ರೆ ನೀರನ್ನ ಕೊಡದಲ್ಲಿ ಎಳೆದು, ಈ ಕೂಪ ಅಂದ್ರೆ ಇಳಿದು ಹೋಗುವಂತಹ ರೀತಿಯ ಬಾವಿಗಳು. ಅದು ವಾಪಿ ಅಂತ ಹಾಕಬೇಕು, ಪರ್ಯಾಯವಾಗಿ ಅದನ್ನ ಬಳಸ್ಕೊಂಡಿದ್ದಾರೆ. ಉದ್ಧೃತ ತೋಯ ಎತ್ತಿದ ನೀರಿನಿಂದ, ಅಥವಾ ಭೂವ್ಯ ಸಂಭವ ಅಂದ್ರೆ ನೇರ ಮಳೆಗಾಲ ಅಂತಂದ್ರೆ ಮಳೆಯಲ್ಲಿಯೇ ದಿವಿ ಸಂಭವ ಅಂತ ಅರ್ಥ. ಭೂವ್ಯ ಸಂಭವೆ ಅಂತಂದ್ರೆ ಭುವಿ ಅಸಂಭವೆ. ಶುಚಿವಸ್ತ್ರಧರ, ಶುದ್ಧವಾದ ಬಟ್ಟೆಯನ್ನು ತೊಡಬೇಕು. ಸ್ನಾತಃ ಸ್ನಾನ ಮಾಡಬೇಕು. ದೇವರ್ಷಿ ಪಿತೃತರ್ಪಣಂ, ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಇದೆಲ್ಲ ಪುರುಷ ಧರ್ಮ. ಶುಚಿವಸ್ತ್ರಧರ, ಸ್ನಾತಃ ಸ್ನಾನ ಮಾಡಬೇಕು. ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣವನ್ನು ನಿತ್ಯ ಕೊಡಬೇಕು. ನಿತ್ಯ ಕರ್ತವ್ಯ ಅದು. ಈಗ ಪಿತೃಗಳಿಗೆ ಕೊಡುವ ಅಧಿಕಾರ ಇಲ್ಲದೆ ಇದ್ದಾಗ ಕೇವಲ ಆಚಾರ್ಯ ತರ್ಪಣವನ್ನ ಕೊಡುವುದಿರುತ್ತೆ. ಅಂದ್ರೆ ಯಾರಿಂದಾಗಿ ನಮ್ಗೆ ಅಧ್ಯಯನ ಪರಂಪರೆ ಬಂತು, ಋಷಿಗಳು ಬೇರೆ, ಅಧ್ಯಯನ ಪರಂಪರೆ ಬಂದವರನ್ನ ತರ್ಪಣ ಮಾಡುವಾಗ ಪಿತೃತರ್ಪಣ ಅಂತ ಕರೀತಾರೆ. ತೇಷಾಮೇವ ಹಿ ತೀರ್ಥೇನ, ಅದು ಹೇಗೆ ಕೊಡ್ಬೇಕು ಅಂದ್ರೆ ಈ ಬೆರಳಿನ ತುದಿಯಿಂದ ಕೊಟ್ರೆ ದೇವತರ್ಪಣ. ಇದಕ್ಕೆ ಈ ಬೆರಳಿನ ತುದಿಯನ್ನ ದೇವತೀರ್ಥ ಅಂತ ಕರೀತಾರೆ. ಋಷಿ ಅಂತಂದ್ರೆ ಈ ಕನಿಷ್ಠಿಕಾದ ಮೂಲ, ಈ ಬೆರಳಿನ ಈ ಕನಿಷ್ಠಿಕ ಮತ್ತು ಅಂಗೈಯಿನ ಮಧ್ಯದ ಭಾಗದಲ್ಲಿ ಇಲ್ಲಿಂದ ತೀರ್ಥವನ್ನ ಕೆಳಕ್ಕೆ ಚೆಲ್ಲುವುದನ್ನ ಇದನ್ನ ಋಷಿ ತೀರ್ಥ ಅಂತ ಕರೀತಾರೆ. ಈ ಭಾಗವನ್ನ ಋಷಿ ತೀರ್ಥ, ಈ ಕೊಡುತ್ತೀರ್ಥ. ಮೊದಲನೇದ್ದು ತರ್ಪಣ ಕೊಡುವಾಗ ಮೇಲಿನಿಂದ ಕೊಡ್ತೇವೆ, ಋಷಿಗಳಿಗೆ ಕೊಡುವಾಗ ಹೀಗೆ ಅಡ್ಡಕ್ಕೆ ಕೊಡ್ತೇವೆ. ಇನ್ನು ಪಿತೃತರ್ಪಣ ಅಂತಂದಾಗ ಇಲ್ಲಿ ಅಧಿಕಾರ ಇದ್ದವರಾದ್ರೆ ಈ ಬೆರಳಿನ ತುದಿಯಿಂದ ಕೊಡ್ತಾರೆ, ಅಧಿಕಾರ ಇಲ್ಲದೆ ಇದ್ದವರಾದ್ರೆ ಈ ಭಾಗದಿಂದ ತೀರ್ಥವನ್ನ ಹಾಕಿ ತರ್ಪಣ ಕೊಡುದು. ಋಷಿ ಅಂದ್ರೆ ಆಚಾರ್ಯ ಪುರುಷರನ್ನ ನೆನಪಿಸಿಕೊಂಡು, ವೇದವ್ಯಾಸಾದಿ ಅನೇಕ ಪರಂಪರೆಯಲ್ಲಿ ನಮಗೆ ಮಹಾಭಾರತ, ರಾಮಾಯಣ ಇತ್ಯಾದಿ ಸಿಕ್ಕಿದ್ದನ್ನ ನೆನಪಿಸಿಕೊಂಡು ನಾವು ತರ್ಪಣ ಕೊಡಬೇಕಾದದ್ದು ಕರ್ತವ್ಯ. ತೇಷಾಮೇವ ಹಿ ತೀರ್ಥೇನ, ಇದಕ್ಕೆ ಬ್ರಾಹ್ಮ ತೀರ್ಥ ಅಂತ ಕರೀತಾರೆ. ಅಂದ್ರೆ ನಾವು ಆಚಮನೆ ಮಾಡುವಾಗ ಈ ಮಧ್ಯಕ್ಕೆ ಬಾಯಿ ಹಾಕಬಾರದು. ಆಚಮನೆ ಮಾಡುವಾಗ ಈ ಆಚಮನೆ ಭಾಗವನ್ನು ಮಾಡುವಾಗ ಈ ತುದಿ ಅಲ್ಲಿಗೆ ಬಾಯಿ, ತುದಿಯಿಂದ ನೀರು ತೀರ್ಥ ತಗೊಳ್ಳುವಾಗ, ಯಾವಾಗ್ಲೂ ದೇವರ ತೀರ್ಥ ತಗೊಳ್ಳುವಾಗ ಅಂತ ಮಧ್ಯದಲ್ಲಿ ಬಾಯಿ ಹಾಕಿ ಸುರಿಬಾರದು. ಇದರ ಕೊನೆಯಲ್ಲಿ ತಂದು ತುದಿಗೆ ಎದುರುಗಡೆ ತಾಗಿಸಿ ಒಳಗೆ ಶಬ್ದ ಮಾಡದೆ ತಗೊಳ್ಬೇಕು. ಅದು ಆಚಮನೆ ಮಾಡುವಾಗ ಅಥವಾ ತೀರ್ಥ ತಗೊಳ್ಳುವಾಗ ಇದನ್ನ ಬ್ರಾಹ್ಮ ತೀರ್ಥ ಅಂತ ಕರೀತಾರೆ. ಇದು ನಾವು ಇಟ್ಟುಕೊಂಡು ಕೆಲವೆಲ್ಲ ಜಪ ಮಾಡುವುದು ಅಂತಂದಾಗ ಇದನ್ನ ಸೋಮತೀರ್ಥ ಅಂತ ಕರೀತಾರೆ. ಮಧ್ಯದಲ್ಲಿರುವಂತದ್ದು ಸೋಮತೀರ್ಥ ಅಂತ. ಅಂದ್ರೆ ಜಪಿಸ್ಲಿಕ್ಕೆ ಮಾತ್ರ, ಅದು ಕುಡಿಲಿಕ್ಕಿಲ್ಲ. ಅಂದ್ರೆ ಇಟ್ಟುಕೊಂಡು ಒಂದೋ ದೇವತೀರ್ಥದಿಂದ, ಒಂದೋ ಪಿತೃತೀರ್ಥದಿಂದ, ಒಂದೋ ಋಷಿ ತೀರ್ಥದಿಂದ, ಒಂದೋ ಬ್ರಾಹ್ಮ ತೀರ್ಥದಿಂದ ಹೀಗೆ ತಗೊಳ್ಲಿಕ್ಕಿರುವಂತದ್ದನ್ನ ಹಾಕೊಳ್ಳುವುದನ್ನ ಸುಮ್ಮನೆ ಹೀಗಿಡ್ಕೊಂಡು ಅಂತ ಎಳಿತಾ ಇರುದಲ್ಲ. ತೀರ್ಥವನ್ನ ಹಾಕುವಾಗ ಈಗ ಹಾಕೊಂಡು ಕೆಳಗೆ, ಈಗ ಹಾಕೊಂಡು ಕೆಳಗೆ, ಅದು ಬಾಯಿ ಬೊಗಸೆ ಎತ್ತಿ ಕೆಳಗೆ ಬಿಡುವಂಥದ್ದು. ಇದು ಒಟ್ಟು ತೀರ್ಥಗಳ
ಇದರ ವಿಶೇಷ ವಿವರವನ್ನ ಬೇರೆ ಪುರಾಣಗಳಲ್ಲಿ, ಭವಿಷ್ಯಾದಿ ಪುರಾಣಗಳಲ್ಲಿ ವಿಸ್ತಾರವಾಗಿ ಬಂದಿದೆ. ಯಾವ್ದು ಯಾವ ಭಾಗ ಆಗತ್ತೆ, ಎಲ್ಲಿಗಾಗತ್ತೆ, ಯಾಕೆ ಅದನ್ನೇ ಹೇಳ್ತಾರೆ, ಆ ತೀರ್ಥಗಳ ಸ್ಥಾನದಲ್ಲಿರುವ ದೇವತೆಗಳು ಯಾರು, ಇದನ್ನ ಪ್ರಾಜಾಪತ್ಯ ತೀರ್ಥ ಅಂತಲೂ ಕರೀತಾರೆ. ನಾನು ಸೌಮ್ಯ ಅಂತ ಹೇಳಿದ್ರೆ ಪ್ರಾಜಾಪತ್ಯ ಅಂತಲೂ ಕರೆಯಿದ್ದೆ. ತೇಷಾಮೇವ ಹಿ ತೀರ್ಥೇನ ಕುರುವೀತ ಸುಸಮಾಹಿತಃ ತ್ರಿರಪಃ ಪ್ರೀಣನಾರ್ಥಾಯ ದೇವಾನಾಂ ಅಪವರ್ಚಯೇತ್ ಋಷೀಣಾಂಚ ಯಥಾನ್ಯಾಯಂ ಸಕೃಚ್ಚಾಪಿ ಪ್ರಜಾಪತೇಃ ಪಿತॄಣಾಂ ಪ್ರೀಣನಾರ್ಥಾಯ ತದಪ ಪೃಥಿವೀಪತೆ ಪಿತಾಮಹೇಭ್ಯಶ್ಚ ತಥಾ ಪ್ರೀಣಯೇತ್ ಪ್ರಪಿತಾಮಹಾನ್. 3 ಬಾರಿ ಪ್ರೀಣನಾರ್ಥಾಯ ಅಂದ್ರೆ ನಾವು ತರ್ಪಣ ಕೊಡುವಾಗ ತೃಪ್ಯಂತು ನಾಗಾ ತೃಪ್ಯಂತು ದೇವತೆಗಳನ್ನ ನಾವು ತರ್ಪಣ ಕೊಡುವಾಗ ನೀರು ಹಾಕಿ 3 ಬಾರಿ ಅದನ್ನ ಕೆಳಗೆ ಇಳಿಸುವುದಿದೆ. ಅದನ್ನ ದೇವ ತರ್ಪಣ ಕೊಡುವಾಗ ವಿಷ್ಣು ತೃಪ್ಯತು ಅಗ್ನಿ ತೃಪ್ಯತು ನಾಗಾ ತೃಪ್ಯಂತು ದೇವಾ ತೃಪ್ಯಂತು ಅಂತ ನಿತ್ಯದಲ್ಲಿ ತರ್ಪಣ ಕೊಡ್ಲಿಕ್ಕಿದೆ. ಆಗ ತ್ರಿರಪಃ ಪ್ರೀಣನಾರ್ಥಾಯ ದೇವಾನಾಂ ಅಪವರ್ಚಯೇ ಋಷೀಣಾಂ 2 ಬಾರಿ. ಆಮೇಲೆ ಪಿತೃಗಳಿಗಾಗುವಾಗ ತರ್ಪಯಾನಿ, ಅವರಿಗಾಗುವಾಗ ತರ್ಪಯಾನಿ, ಇವರಿಗಾಗಿ ತರ್ಪಯಾನಿ, ಇದಕ್ಕಾಗುವಾಗ ಒಂದೇ ಸರ್ತಿ ಕೇಶವ ತರ್ಪಯಾನಿ, ನಾರಾಯಣ ತರ್ಪಯಾನಿ ಇತ್ಯಾದಿಗಳನ್ನ ಜಪದ್ದು ಮಾಡುವಾಗ ಅಲ್ಲಿ ಅಷ್ಟೇ. ಪಿತೃಣಾಂ ಪ್ರೀಣನಾರ್ಥಾಯ ತದಪ ಪೃಥಿವೀಪತೆ, ಅಲ್ಲಿ ಪಿತೃಗಳಿಗೆ, ಪಿತಾಮಹರಿಗೆ, ಪ್ರಪಿತಾಮಹರಿಗೆ 3 ಜನಕ್ಕೆ ಕೊಡ್ಲಿಕ್ಕಿದೆ. ಹಾಗೆ ಮಾತಾಮಹ, ಮಾತೃಪಿತಾಮಹ, ಮಾತೃಪ್ರಪಿತಾಮಹ ಅಂತ ಮತ್ತೆ ಅಲ್ಲಿ 3 ಜನ. ತತ್ಪಿತ್ರೇಚ ಸಮಾಹಿತಃ ದದ್ಯಾ ಪೈತ್ರೇಣ ತೀರ್ಥೇನ. ಪೈತ್ರ ಅಂದ್ರೆ ಇದು ಪಿತೃತೀರ್ಥ ಅಂತ ನಾನು ಹಾಗೆ ಹೇಳಿದಾಗ, ಪೈತ್ರೇಣ ತೀರ್ಥೇನ ಕಾಮ್ಯಂಚ ಅನ್ಯನ್ ಶೃಣುಷ್ವಮೆ. ಇನ್ನೇನಾದ್ರೂ ನಿನಗೆ ಈ ವಿಷಯದಲ್ಲಿ ಸಂದೇಹ ಇದ್ರೆ ಕೇಳು. ಮಾತ್ರೆ ಸ್ವಮಾತ್ರೆ ತನ್ಮಾತ್ರೆ ಗುರುಪತ್ನಿ ತಥಾ ನೃಪ ಗುರುಣಾಂ ಮಾತುಲಾನಾಂಚ ಸ್ನಿಗ್ಧ ಮಿತ್ರಾಯ ಭೂಭುಜೆ ಇದಂಚಾಪಿ ಜಪೇರಂಬು ದದ್ಯಾದಾತ್ಮಿಚ್ಛಯ ನೃಪ. ಮಾತ್ರೆ ತಾಯಿಯಂತೆ ನಮ್ಮನ್ನ ನೋಡಿಕೊಂಡವರು, ಸ್ವಮಾತ್ರೆ ತನ್ನನ್ನೇ ಹೆತ್ತಂತ ತಾಯಿಗೆ, ತನ್ಮಾತ್ರೆ ಅವಳ ತಾಯಿಗೆ, ಗುರುಪತ್ನಿ ಗುರುಗಳ ಹೆಂಡತಿಗೆ, ಅಂದ್ರೆ ಗುರುಗಳಿಗೆ ಕೊಡಬೇಕು ಅಂತ ಹಿಂದೆ ಸಿದ್ಧ ಆಯ್ತು. ಗುರುಣಾಂ ಮಾತುಲಾನಾಂಚ ಸ್ನಿಗ್ಧ ಮಿತ್ರಾಯ ಭೂಭುಜೆ, ಇನ್ನು ಗುರುಗಳಿಗೆ ಒಬ್ರು ಇರುವುದಿಲ್ಲ, ಅವ್ರದ್ದು ಹಲವರಿರಬಹುದು ಅನ್ನುವ ದೃಷ್ಟಿಯಿಂದ ಮಾತುಲಾನಾನ್ ತಾಯಿಯ ಅಣ್ಣ ತಮ್ಮಂದ್ರಿಗೆ, ಸ್ನಿಗ್ಧ ಮಿತ್ರಾಯ ತುಂಬಾ ಆತ್ಮೀಯವಾಗಿ ಹಚ್ಚಿಕೊಂಡ ಮಿತ್ರನೊಬ್ಬನಿಗೆ, ಒಳ್ಳೆಯ ರಾಜ್ಯಭಾರ ಮಾಡಿದ ಭೂಭುಜೆ ರಾಜನಿಗೆ. ಅಂದ್ರೆ ನಾವು ನಿತ್ಯ ಜಪ ಮಾಡುವಾಗ ಇಷ್ಟು ಜನರನ್ನ ನೆನಪಿಸಿಕೊಂಡು ನಾವು ಪಿತೃತೀರ್ಥದಲ್ಲಿ ಅವರಿಗೆಲ್ಲ ಗತಿಸಿ ಹೋದವರಾದ್ರೆ ಅವರಿಗೆ ನಾವು ಅರ್ಘ್ಯವನ್ನ ಕೊಡ್ಬೇಕಾದ್ರು. ಗುರುಣಾಂ ಮಾತುಲಾನಾಂ ಸ್ನಿಗ್ಧ ಮಿತ್ರಾಯ ಭೂಭುಜೆ ಇದಂಚಾಪಿ ಜಪೇದಂಬು, ಅವರ ಹೆಸರು ಹೇಳಿ ಜಪಿಸಿ ಅವರ ಅಂತರ್ಯಾಮಿಯಾದ ಭಗವದ್ರೂಪಕ್ಕೆ ದದ್ಯಾ ಆತ್ಮೇಚ್ಛಯ ಇಷ್ಟಪಟ್ಟು ಕೊಡ್ಬೇಕು. ಸುಮ್ಮನೆ ಕೊಡದೇ ಇದ್ರೆ ಎಲ್ಲರ ಮುಂದೆ ನಾನೇನು ತೋರ್ಪಡಿಕೆಗೋಸ್ಕರ ಕೊಡುದಲ್ಲ. ಆತ್ಮೇಚ್ಛಯ ನೃಪ ಉಪಕಾರಾಯ ಭೂತಾನಾಂ ಕೃತ ದೇವಾದಿ ತರ್ಪಣಂ ದೇವಾಸುರಾ ತಥಾ ಯಕ್ಷಾಃ ನಾಗಗಂಧರ್ವರಾಕ್ಷಸಾಃ ಪಿಶಾಚ ಗುಹ್ಯಕ ಸಿದ್ಧಾಃ ಕುಷ್ಮಾಂಡ ಪಶವ ಖಗಾಃ. ಉಪಕಾರಾಯ ಭೂತಗಳ ಉಪಕಾರಕ್ಕಾಗಿ ಕೃತ ದೇವಾದಿ ತರ್ಪಣಂ, ಆ ಎಲ್ಲ ಜೀವರಾಶಿಗಳಲ್ಲಿರುವ ದೇವತೆಗಳ ಸ್ಮರಣೆ ಮಾಡಿ ಆ ತರ್ಪಣವನ್ನ ಮುಗಿಸಿ ದೇವತೆಗಳಿಗೆ, ಅಸುರರಿಗೆ, ಅಸುರರು ಯಾಕಪ್ಪ ರಾಕ್ಷಸರಲ್ವಾ ಅಂದ್ರೆ ಅವರಲ್ಲೂ ನಮಗೆ ಉಪಕಾರ ಮಾಡುವ ನಿವೃತ್ತಿ ಮೊದಲಾದ ಅನೇಕ ಸಜ್ಜೀವರಿದ್ದಾರೆ. ಅಸುರರು ಅಂತಂದ್ರೆ ಜಾತಿಯಿಂದ ಅಸುರರಾದ ತಕ್ಷಣ ಕೆಟ್ಟವರು ಅಂತ ಅರ್ಥ ಅಲ್ಲ. ಅವರಲ್ಲೂ ಅನೇಕ ಜನ ಯಜ್ಞದಲ್ಲಿ ಆಹುತಿಗೆ ಅರ್ಹರಾದ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನ ನಾವು ಸ್ವಲ್ಪ ಪೌರೋಹಿತ್ಯದ ವಿಭಾಗಗಳನ್ನೆಲ್ಲ ಗಮನಿಸಿದ್ರೆ ಅನೇಕ ರಾಕ್ಷಸರಿಗೆ ಅಲ್ಲಿ ತರ್ಪಣ ಇದೆ, ಅನೇಕ ರಾಕ್ಷಸರಿಗೆ ಆಹುತಿ ಇದೆ. ಆಹುತಿ ಹೇಗಪ್ಪ ಕೊಡುದು ಅಂದ್ರೆ, ಈಗ ಬಲಿಗೆ ಕೊಟ್ಟ ಹಾಗೆ ಅವ್ರು ಯಾರು ಕೂಡ ಲೋಕ ಕಂಟಕರಾಗಿರುವುದಿಲ್ಲ, ಅವರು ಸಹಜ ಪ್ರವೃತ್ತಿಯಿಂದ ಲೋಕಕ್ಕೆ ಹಿತರೇ ಆಗಿರ್ತಾರೆ. ಅಂತಹ ಅಸುರ ಯಕ್ಷರು, ನಾಗಗಳು, ಗಂಧರ್ವರು, ಅಪ್ಸರರು, ರಾಕ್ಷಸರು
ಪಿಶಾಚಗಳು, ಗುಹ್ಯಕರು, ಸಿದ್ಧರು, ಕೂಷ್ಮಾಂಡಾಹ, ಪಶವಃ, ಖಗಾ, ಖಗ ಅಂದ್ರೆ ಹಕ್ಕಿಗಳು, ಜಲೇಚರ, ಜಲದಲ್ಲಿ ವಾಸ ಮಾಡುವವರು, ಭೂನಿಲಯ, ಭೂಮಿಯಲ್ಲಿ ವಾಸ ಮಾಡುವಂತ ಜೀವಿಗಳು, ವಾಯುವಾಹಾರ, ಕೇವಲ ಗಾಳಿ ಕುಡಿದು ಬದುಕುವಂತವುಗಳು, ಮೊದಲಾದ ಜಂತಿಗಳು, ತೃಪ್ತಿ ನೇತೇನ ಯಾಂತ್ಯಾಶು. ನಾವು ಈ ದೇವ ಋಷಿ ಪಿತೃ ತರ್ಪಣಗಳನ್ನ ಕೊಡುವುದರಿಂದ ಇಷ್ಟು ವ್ಯಕ್ತಿಗಳು ತೃಪ್ತರಾಗ್ತಾರೆ. ಯೋಚನೆ ಮಾಡಿ, ನಾವು ಎಂಥ ಸತ್ಕರ್ಮವನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ದೊಡ್ಡವರು ಈ ನಿತ್ಯದಲ್ಲಿ ನಾವು ದೇವ ಋಷಿ ಪಿತೃಗಳನ್ನ ಗೌರವದಿಂದ ಕಾಣಬೇಕು ಅಂತ ಹೇಳುವುದರ ಹಿನ್ನೆಲೆ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಜೀವರಾಶಿಗಳನ್ನ ನಾವು ನೋಡ್ಕೊಳ್ಬೇಕು. ಆದ್ರೆ ನಾವುಗಳನ್ನ ಗಮನಿಸ್ಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದು. ಅಂತಹ ಅಷ್ಟು ಜೀವರಾಶಿಗಳಿಗೆ ದೇವ ಋಷಿ ತರ್ಪಣಗಳಿಂದ, ಪಿತೃ ತರ್ಪಣಗಳಿಂದ, ಯಾಕೆ ಗೊತ್ತಾ, ನಮ್ಗೆ ಒಂದಲ್ಲ ಒಂದು ಜನ್ಮದಲ್ಲಿ ಯಾರೋ ಪಿತೃ ಆದವನು ಇಲ್ಲಿ ಯಾವುದೋ ಭೂತವೋ, ಪ್ರೇತವೋ, ಅಸುರನೋ, ಹಕ್ಕಿಯೋ, ಪ್ರಾಣಿಯೋ, ಯಾರೋ ಒಬ್ಬ ಆಗಿರ್ತಾನೆ. ಎಲ್ಲೋ ಒಂದು ರೀತಿಯಿಂದ ಅವನು ಜೀವನದ ಕಷ್ಟವನ್ನ ಅನುಭವಿಸ್ತಾ ಇರ್ತಾನೆ. ನಾವು ಆ ತರ್ಪಣವನ್ನು ಕೊಡುವುದರಿಂದ ಅವನಿಗೆ ಬೇಕಾದ ಅನ್ನ, ಅವನಿಗೆ ಬೇಕಾದ ಕರ್ತವ್ಯ ಅಲ್ಲಿ ನಡೆಯುತ್ತೆ. ಆದ್ರಿಂದಾಗಿ ಅವನಿಗೆ ಅಲ್ಲಿ ಬೇಕಾದ್ದು ಸಿಗುತ್ತೆ. ಆದ್ರಿಂದಾಗಿ ಅವನು ನಾಳೆಯಿಂದ ತನ್ನನ್ನ ಹೀಗೆ ಉದ್ಧಾರ ಮಾಡಿದವನಿಗೋಸ್ಕರ ಒಂದು ತೃಪ್ತಿಯಿಂದ ತೇಗ್ತಾನಲ್ಲ, ಅದು ವ್ಯಕ್ತಿ ಇರ್ಬೋದು, ಪ್ರಾಣಿ ಇರ್ಬೋದು, ಅದಕ್ಕೇನೋ ಸಿಗುತ್ತೆ, ಅದು ತೇಗತ್ತೆ. ಅದು ತೇಗಿದಾಗ ಅಥವಾ ಅದರ ಹೊಟ್ಟೆಯಲ್ಲಿ ತೃಪ್ತಿಯ ಭಾವ ಬಂದಾಗ ಅದರ ರಿಸಿಪ್ಟ್ ಅಥವಾ ಅದರ ರಿಸಿಪ್ಟು ಅದು ಈ ಯಾರು ತರ್ಪಣ ಕೊಟ್ಟಿದ್ದಾನೋ ಅವನ ಪರವಾಗಿ ನಿಂತ್ಕೊಳ್ಳುತ್ತೆ. ಆದ್ರಿಂದಾಗಿ ಅವನಿಗೆ ಎಷ್ಟೋ ಸರ್ತಿ ಏನೇ ಕಷ್ಟಗಳು ಬರುವಾಗ್ಲೂ ತನ್ನ ಅತ್ಯಂತ ಹತ್ತಿರದವರು ಕೈ ಜಾರಿಸಿಕೊಂಡ್ರು ಕೂಡ ಯಾರೋ ಒಬ್ಬ ಮೂರನೇವನು ಬಂದು ಅವರಿಗೆ ಸಹಾಯ ಮಾಡುವಂತದ್ದನ್ನ ನಾವು ನೋಡುತ್ತೇವೆ. ಅದಕ್ಕೆ ಕಾರಣ ಈ ಎಲ್ಲ ಸತ್ಕರ್ಮಗಳು. ನರಕೇಶು ಸಮಸ್ತೇಶು ಯಾತನಾಶು ಸಂಸ್ಥಿತಾ ತೇಷಾಮಪ್ಯಾಯನಾಯೈವ ಆಪ್ಯಾಯನಾಯ ಏತತ್ ದೀಯತೆ ಸಲಿಲಂ ಮಯ. ನರಕೇಶು, ನರಕಗಳಲ್ಲಿ, ಸಮಸ್ತ ನರಕಗಳಲ್ಲಿ ಕೆಲವರೆಲ್ಲ ಕೆಟ್ಟ ಜೀವರೇ ಇರ್ತಾರೆ. ಆಗ ಕೆಟ್ಟ ಕೆಲಸ ಮಾಡಿದ್ದಕ್ಕಾಗಿ ಯಾತನೆಗಳಲ್ಲಿ ಬಿದ್ದಿರ್ತಾರೆ. ಅವರಿಗೆ ಆ ಕಾಲದಲ್ಲಿ, ಯಾಕಂದ್ರೆ ನಮ್ಗೆ ಯಾರ ಬಗ್ಗೆಯೂ ವೈರ, ದ್ವೇಷ, ಅಸೂಯೆ, ಸಿಟ್ಟು, ಬೇಸರ ಇರಬಾರದು. ಯಾವುದೋ ಒಂದು ಜನ್ಮಾಂತರದ ಕಾರಣಗಳಿಂದ ನಮಗೀಗ ಅತ್ಯಂತ ವೈರಿಗಳಾಗಿ ಎಣ್ಣೆ ಸೀಗೆಕಾಯಿ ಹಾಗೆ ಒಬ್ರಿಗೊಬ್ರು ಸೇರದಂತಹ, ಮುಖ ಸಿಂಡರಿಸುವಂತಹ ಸ್ಥಿತಿಯಲ್ಲಿ ಇರಬಹುದು. ಆದ್ರೆ ಅದು ಕೇವಲ ಈ ಶರೀರಕ್ಕೆ, ಕರ್ಮಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇತ್ತು. ಮುಂದೆ ಆ ಕರ್ಮ ಮುಗೀತು ಅಂದ್ರೆ ಅವನೇ ಮಗನಾಗಿ, ಅತ್ಯಂತ ಆಪ್ತನಾಗಿ ನಮ್ಮನ್ನ ನೋಡ್ಕೊಳ್ಬಹುದು, ಗೊತ್ತಿಲ್ಲ. ಆದ್ರಿಂದ ನಾವು ಆ ತರ್ಪಣ ಕೊಡದೇ ಇದ್ದಾಗ, ಆ ವ್ಯಕ್ತಿಯನ್ನ ನಾವು ಗೌರವಿಸಬೇಕಾದದ್ದು ಮಾಡದೇ ಇದ್ದಾಗ, ಯಾಕಂದ್ರೆ ಮರಣಾಂತಾನಿ ವೈರಾಣಿ, ಸಾಯೋ ತನಕ ವೈರ ಇರಬಹುದಷ್ಟೇ ಬಿಟ್ರೆ ಅದ್ರ ನಂತರ ಅದನ್ನು ಮುಂದುವರಿಸಬಾರ್ದು. ತತ್ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಹಾಗೆ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ರೆ ಆಗ ತನ್ನ ಮಗನಿಗೆ ತಾನೇ ಇನ್ನೊಂದು ರೀತಿಯಿಂದ ಶ್ರೇಯಸ್ಸು ಬಯಸಿದಾಗ, ಇಲ್ಲಿ ಏನೇ ಕೊಟ್ಟರು ಕೂಡ ಅದು ಅವನಿಗೆ ದಕ್ಕುದಿಲ್ಲ. ಯಾಕೆಂದ್ರೆ ನಾವು ತರ್ಪಣ ಕೊಟ್ಟಿಲ್ಲ ಆದ್ಮೇಲೆ ನಾವು ಅವನಿಗೆ ಕೊಡ್ತೇವೆ ಅಂತ ಅಂದುಕೊಂಡ್ರು ಕೂಡ ದೇವ ಕಾರ್ಯ ಮೂಲಕವಾಗಿ ಅವನನ್ನ ತೃಪ್ತಿಪಡಿಸಬೇಕಾದ್ದು ಮಾಡಿಲ್ಲ ಅನ್ನುವ ಕಾರಣಕ್ಕೆ ಅವನಿಗೆ ಅನರ್ಥಗಳೇ, ಅನಾರೋಗ್ಯಗಳೇ ಅತ್ಯಂತ ಹೆಚ್ಚುವ. ನಾನು ಸುಮ್ಮನೆ ಒಂದು ಉದಾಹರಣೆ ಅಂತ ಇದನ್ನು ಹೇಳಿದ್ದು. ಅಥವಾ ನಮ್ಮ ಮನೆಯ ನಾಯಿ, ಅಥವಾ ನಮ್ಮ ಮನೆಯ ಬೆಕ್ಕು, ಅಥವಾ ನಮ್ಮ ಮನೆಯ ಹಸು, ಅಥವಾ ನಮ್ಮ ಮನೆಯ ಯಾವುದೋ ಒಂದು ಪರಿಸರದಲ್ಲಿ ಎಷ್ಟೋ ಪ್ರಾಣಿಗಳು ಹೇಗೇಗೋ ತೊಂದರೆಗೆ ಈಡಾಗಿ ನಮ್ಮ ಮುಂದೆನೇ ಪ್ರಾಣ ಬಿಡುವಂತಹ, ಅಥವಾ ನಮ್ಗೆ ಅತ್ಯಂತ ಆಪ್ತರು ನಮ್ಮಿಂದ ದೂರವಾಗುವಂತಹ ದುಸ್ಥಿತಿಗಳನ್ನೆಲ್ಲ ನಾವು ನೋಡುತ್ತೇವೆ. ಆದ್ರಿಂದಾಗಿ ತೇ ತೃಪ್ತಿ ಮಖಿಲಾಯಾಂತು ಯೇ ಚಾಸ್ಮತ್ ತೋಯಾಭಿವಾಂಚತಿತ್ತು, ಅಸ್ಮತ್ತೋಭಿವಾಂಚತಿ. ನಮ್ಮಿಂದ ಯಾರೆಲ್ಲ ಈ ಅರ್ಘ್ಯವನ್ನ ಪಡೆದಿದ್ದಾರೋ ಅವರೆಲ್ಲರೂ ಕೂಡ ನಮಗೆ ಹಿಂದೆ ಒಂದು ದಿವಸ ಉಪಕಾರ ಮಾಡಿದವರಾಗಿರ್ತಾರೆ. ಅವರೆಲ್ಲರನ್ನೂ ನೆನಪಿಸಿಕೊಂಡು ನಾನು ಈ ತರ್ಪಣವನ್ನ ಕೊಡ್ತಾ ಇದ್ದೇನೆ, ಅವರೆಲ್ಲ ತೃಪ್ತರಾಗಲಿ. ತೇ ತೃಪ್ತಿ ಮಖಿಲಾಯಾಂತು ಯತ್ರ ಕ್ವಚನ ಸಂಸ್ಥಾನ. ಎಲ್ಲೇ ಇರ್ಲಿ ಅವರು, ಪ್ರೇತ ರೂಪದಲ್ಲೋ, ಪ್ರಾಣಿ ರೂಪದಲ್ಲೋ, ಪಕ್ಷಿ ರೂಪದಲ್ಲೋ, ದೇವತೆಗಳಾಗಿಯೋ, ಗಂಧರ್ವರಾಗಿಯೋ, ಹಸಿವು, ನೀರಡಿಕೆ, ಬಾಯಾರಿಕೆಗಳಿಂದ ಅಪಹತರಾದವರು, ಪೆಟ್ಟು ತಿಂದು ಕಷ್ಟಪಡ್ತಾ ಇದ್ರೆ ಇದಂ ಆಪ್ಯಾಯನಾಯಾಸ್ತು, ಇದೆಲ್ಲ ಅವರ ತೃಪ್ತಿಗಾಗಿ ಇರಲಿ. ಮಯಾ ದತ್ತಂ ತಿಲೋದಕಂ, ಇನ್ನು ಅಧಿಕಾರ ಆಗಿದ್ದಾಗ ಮಯಾ ದತ್ತಂ ತಿಲೋದಕಂ, ಈ ತಿಲೋದಕವನ್ನ ನಾನು ಕೊಡ್ತಾ ಇದ್ದೇನೆ. ಕಾಮ್ಯೋದಕ ಪ್ರಧಾನಂತೆ. ಇದು ಏಕಾದಶಿ ಒಂದು ದಿವಸ ಕೊಡ್ಲಿಕ್ಕಿರುವುದಿಲ್ಲ ಈ ತರ್ಪಣಾದಿಗಳನ್ನ, ಉಳಿದ ದಿವಸಗಳಲ್ಲೆಲ್ಲ ತರ್ಪಣವನ್ನ ಕೊಡ್ಬೇಕು. ಕಾಮ್ಯೋದಕ ಪ್ರಧಾನಂತೆ, ಕಾಮ್ಯ ಉದಕ ಪ್ರಧಾನಂ, ಅವರ
ಹಿತಕ್ಕಾಗಿ ಬಯಸಿ ಈ ತರ್ಪಣವನ್ನು ನೀಡುವುದರಿಂದಾಗಿ ಮನುಷ್ಯ ಸಕಲಂ ಜಗತ್, ಮನುಷ್ಯನು ಸಕಲ ಜಗತ್ತನ್ನು ಪ್ರೀಣಯತಿ, ಎಲ್ಲರನ್ನು ಸಂತೋಷಪಡಿಸುತ್ತಾನೆ. ಜಗದಾಪ್ಯಾಯನೋದ್ಭೂತಂ ಪುಣ್ಯಮಾಪ್ನೋತಿ ಚಾನಕ, ಇಡೀ ಜಗತ್ತನ್ನೇ ತೃಪ್ತಿಪಡಿಸಿದ್ದಕ್ಕಾಗಿ ನೋಡಿ, ಇಲ್ಲಿಂದ ಮಾಡಿದ ಕೆಲಸ ಇಡೀ ಜಗತ್ತು ತೃಪ್ತವಾಗುವುದಕ್ಕೆ ಕಾರಣವಾಗುತ್ತೆ. ಇದರಿಂದ ಅವನು ಅತ್ಯಂತ ಹೆಚ್ಚಿನ ಪ್ರೀತಿಯನ್ನ ಸಮಸ್ತ ಜೀವರಾಶಿಗಳಿಂದ ಪಡೀತಾನೆ. ಕೆಲವೊಮ್ಮೆ ಕಾರಣ ಇಲ್ಲದೆ ಒಮ್ಮೊಮ್ಮೆ ನಾಯಿ ನಮ್ಮನ್ನು ಅಟ್ಟಿಸ್ಕೊಂಡು ಬರುತ್ತೆ. ಯಾಕೆ ಗೊತ್ತಾ? ನಾವೇನು ತಪ್ಪೇ ಮಾಡಿಲ್ಲ ಅಂತ ನಮ್ಮ ತಲೆಯಲ್ಲಿರುತ್ತೆ. ಆದ್ರೆ ಅದು ಯಾವುದೋ ನಮ್ಮ ಪೂರ್ವ ಜನ್ಮದ ಸಂಬಂಧಿಯಾಗಿರುತ್ತೆ. ನಾವು ಆ ತರ್ಪಣ ಕೊಟ್ಟಿಲ್ಲದೆ ಇದ್ದಾಗ ಅದನ್ನ ನೆನಪಿಸುವ ಕ್ರಮ ಅದು. ಇದ್ದಕ್ಕಿದ್ದಂತೆ ಕಾಗೆ ಒಂದು ತಲೆ ಮೇಲೆ ಹೋಗುತ್ತೆ. ಇದ್ದಕ್ಕಿದ್ದಂತೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಬೆಕ್ಕನ್ನು ಅಥವಾ ಇನ್ಯಾವುದೋ ಒಂದನ್ನ ಹದ್ದು ನಮ್ಮ ಮುಂದೆನೆ ಎಳ್ಕೊಂಡು ಹೋಗುತ್ತೆ. ಆದ್ರೆ ನಾವು ಕೊಡ್ಬೇಕಾದಕ್ಕೆ ಕೊಟ್ಟಿಲ್ಲ, ಅದ್ರಿಂದ ನಮ್ದು ಯಾವುದೋ ಒಂದು ವಸ್ತುವನ್ನ ತಗೊಂಡು ಹೋಗುತ್ತೆ. ಇದೆಲ್ಲ ನಮಗೆ ಗೊತ್ತೇ ಆಗದೆ ನಡೆಯುವಂತ ನಮ್ಮ ಸುತ್ತಲಿನ ಅನೇಕ ಸಂಕೇತಗಳು. ನಮ್ಗಿದು ಅರ್ಥ ಆದ್ರೆ ನಾವು ಯಾವತ್ತೂ ಇಂಥ ತಪ್ಪನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಕಾಮ್ಯೋದಕಂ, ಅವರಿಗೆ ತೃಪ್ತಿ ಆಗಲಿ ಅನ್ನುವ ಕಾಮನೆಯಿಂದ ಕೊಡುವಂತಹ ಉದಕದಿಂದ ಏತೇಭ್ಯ ಶ್ರದ್ಧೆಯಾನ್ವಿತ, ಇವರೆಲ್ಲರಿಗೂ ಶ್ರದ್ಧೆಯಿಂದ ಕೂಡಿದಂತೆ ಆ ತರ್ಪಣವನ್ನು ಕೊಡಬೇಕಾದದ್ದು ಕರ್ತವ್ಯ ಅನ್ನುವ ಮಾತು ಇಲ್ಲಿಗೆ ಬಂತು. ಮತ್ತೆ ನಾಳೆ ಅದು ಯಾರಿಗೆ ಅಂತ ಹೇಳುವಾಗ ನಮೋ ವಿವಸ್ವತೆ ಬ್ರಹ್ಮ ಭಾಸ್ವತೆ ವಿಷ್ಣು ತೇಜಸೆ ಜಗತ್ ಸವಿತ್ರೆ ಶುಚಯೇ ಸವಿತ್ರೆ ಕರ್ಮಸಾಕ್ಷಿಣಿ ಅಂತ 40ನೇ ಶ್ಲೋಕದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡುವಂತಹ ಸೂರ್ಯಾರ್ಘ್ಯದ ಮಂತ್ರವನ್ನ ಈ ಮುಂದೆ ಹೇಳ್ತಾ ಇದ್ದಾರೆ. ಅದನ್ನು ನಾಳೆ ಇಲ್ಲ ನಾಳೆ ದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.